ಮಧುಗಿರಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಚಿವ ಕೆಎನ್ ರಾಜಣ್ಣ. ಮಧುಗಿರಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವವು ಕಳೆದ ಬಾರಿಗಿಂತ ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ನಡೆಸಬೇಕು ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ತಾಲೂಕಿನ ಐಡಿಹಳ್ಳಿ ಹೋಬಳಿಯ ದಳವಟ್ಟ ಗ್ರಾಮದಲ್ಲಿ ಜುಲೈ 5ರಿಂದ 9ರವರೆಗೆ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಅವರು, ಜಾತ್ರೆ ಪ್ರಯುಕ್ತ ವ್ಯವಸ್ಥಾಪನಾ ಸಮಿತಿ ಸಹಕಾರದೊಂದಿಗೆ ತಹಸೀಲ್ದಾರ್ ಸೂಚಿಸಿರುವ ಇಲಾಖೆಗಳು ತಮ್ಮ ಜವಾಬ್ದಾರಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜಾತ್ರಾ ಮಹೋತ್ಸವದಲ್ಲಿ ಏನೇ ಅನಾಹುತ ಸಂಭವಿಸಿದರೂ ಆಯಾ ಇಲಾಖೆಯ ಅಧಿಕಾರಿಗಳನ್ನ ಹೊಣೆ ಮಾಡಲಾಗುವುದು ಎಚ್ಚರಿಕೆ ಎಂದಿದ್ದಾರೆ. ಮೊದಲನೇದು ನಾನು ಮೊನ್ನೆ ಹೇಳಿದೆ, ಬಿಡುಪುಡಿ ರೋಡ್ಗಳು ಯಾವಿದ್ದಾವೆ, ನಿಮಗೂ ಕೂಡ ಸಮಯ ಇದೆ. ರಾತ್ರಿ ಹೊತ್ತು ಕೆಲಸ ಮಾಡಬೇಕು, ಜನ ಕರ್ಕೊಂಡು ಬರಬೇಕು ಅನ್ನೋ ಭಾವಂತ ಏನಿಲ್ಲ. ಈಗ ಸಮಯ ಇರುವುದರಿಂದ ನಿಮ್ಮ ಬಿಡುಪುಡಿಯು ಯಾವೆಲ್ಲ ಅಪ್ರೋಚ್ ರೋಡ್ ಇದ್ದಾವೆ ಎಲ್ಲಕ್ಕೂ ಕೂಡ ನೀವು ರಿಪೇರಿ ಮಾಡೋದು, ಅಥವಾ ಗುಂಡಿ ಬಿದ್ದರೆ ಗುಂಡಿ ಮುಚ್ಚೋದು, ಇನ್ನೊಂದು ಮತ್ತೊಂದು ಪಕ್ಕದಲ್ಲಿರ್ತಕ್ಕಂಥ ಜಂಗಲ್ ಕ್ಲಿಯರ್ ಮಾಡೋದು, ಅದೆಲ್ಲ ನೀವು ಮಾಡಿಸ್ಬೇಕು. ಯಾವತ್ತಿಗೆ ಅಂದರೆ ಇನ್ನು ಶುರು ಮಾಡಿಸಿದ್ರೆ 5ನೇ ತಾರೀಕು ಇದು ನಾನು ಈ ಮಂತ್ ಎಂಡಲ್ಲಿ 28 ಚೀಫ್ ಮಿನಿಸ್ಟರ್ ಬರ್ತಾರೆ, ಅಲ್ಲೂ ಕೂಡ ಕೆಲಸ ಇರ್ತವೆ. ನೀವು ಈಗಲೇ ಸ್ವಲ್ಪ ಯಾವ್ಯಾವ ಇದ್ದಾವೆ ಯಾಕಂದ್ರೆ ಅಡ್ಜಸ್ಟ್ ಮಾಡಿ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಕಡೆಯಲ್ಲಿ ಆತರದಲ್ಲಿ ಮಾಡೋದು ಮತ್ತೆ ಮಾಡಲಿಲ್ಲ ಅಂತ ಇನ್ನೊಬ್ರ ಮೇಲೆ ಜನಗಳ ಮೇಲೆ ಬಯಸ್ಕೊಳ್ಳೋದು ಅದೆಲ್ಲ ತಪ್ಪು. ಇನ್ನು ಬರುವ ಭಕ್ತಾದಿಗಳನ್ನ ರಸ್ತೆ, ಕುಡಿಯುವ ನೀರು, ಬೆಳಕು ಸೇರಿದಂತೆ ಯಾವುದೇ ರೀತಿಯ ತೊಂದರೆ ಎದುರಾಗಬಾರದು. ದೇವಸ್ಥಾನದ ಆಸುಪಾಸಿನಲ್ಲಿ ಯಾವುದೇ ರೀತಿಯ ಪ್ರಸಾದ ವಿತರಣೆ ಮಾಡಿದ್ರೂ ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು. ಕುಡಿಯುವ ನೀರು ಪರಿಶೀಲಿಸಿ ಭಕ್ತಾದಿಗಳು ವಿತರಣೆ ಮಾಡಬೇಕು ಎಂದಿದ್ದಾರೆ. ಈ ಚರಂಡಿ ನೀರುಗಳು ಎಲ್ಲೆಲ್ಲಿ ನಿಂತಿದ್ದಾವೆ ಅವೆಲ್ಲ ಡ್ರೈನ್ ಮಾಡಿದ್ದೀರಪ್ಪ. ಆಚರಣೆ ಮಾಡ್ಕೋ ಅಪ್ರೂವ್ ಮಾಡ್ಕೊಡೋರೆಲ್ಲ ಇರ್ತಾರೆ, ಕೆಲಸ ಮಾಡಕ್ಕೆ ಮಾಡಿ ಅದರೊಳಗಡೆ ಜಾತ್ರೆ ಒಳಗಡೆ ಎಲ್ಲರೂ ನಾನು ಬರ್ತೀನಿ. ಇನ್ನೊಂದ್ಸತಿ ಗೊತ್ತಾಯ್ತಾ, ನಾನು ಇನ್ನೊಂದ್ಸರಿ 26, 25 ಒಂದ್ಸರಿ ಬರ್ತೀನಿ. ಬರೋ ಅಷ್ಟೊತ್ತಿಗೆ ನಾನು ಆ ಕಡೆ ಎಲ್ಲ ನೋಡ್ತೀನಿ ರೋಡು ಎಲ್ಲ ಕಡೆನೂ ಕೂಡ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಚರಂಡಿ ನೀರು ನಿಂತಿರ್ಬಾರ್ದು. ಅದಕ್ಕೆ ಏನು ಡ್ರೈನ್ ಔಟ್ ಮಾಡೋದಕ್ಕೆ ಏನು ಚರಂಡಿ ಮಾಡಬೇಕಾ, ಇನ್ನೊಂದು ಮಾಡಬೇಕು, ಏನಾರ ಒಂದು ಮಾಡಬೇಕು ಅವೆಲ್ಲ. ಗೊತ್ತಾಯ್ತಾ? ಆಮೇಲೆ ಮೊನ್ನೆ ಏನು ಹೇಳ್ತಿದ್ದಾವೆ, ನಿಂತಿದ್ದೆ ಹೋಗಲ್ಲ ಆಚರಣೆಗೆ ಅಂತ. ಎಲ್ಲಿಂದ ಎಲ್ಗೋಬೇಕದು? ಇನ್ನು ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ 11 ಕೆವಿ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು, ಗಿಡಗಳು ಬೆಳೆದಿದ್ದು ಕೂಡಲೇ ಜಂಗಲ್ ಕಟ್ಟಿಂಗ್ ಮಾಡುವಂತೆ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ರು. ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ರಸ್ತೆ ಅಭಿವೃದ್ಧಿಪಡಿಸಿ ರಸ್ತೆಯ 2 ಬದಿಯಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಿಸುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ರು. ಕಂದಾಯ, ಬೆಸ್ಕಾಂ, ಅಗ್ನಿಶಮಕ, ಗ್ರಾಮ ಪಂಚಾಯಿತಿ ಸೇರಿದಂತೆ ಲೋಕೋಪಯೋಗಿ ಇಲಾಖೆಗೆ ನೀಡುವ ಹೊಣೆಯನ್ನ ತಪ್ಪದೇ ಪಾಲಿಸಬೇಕೆಂದು ಸಚಿವ ಕೆಎನ್ ರಾಜಣ್ಣ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತಹಸೀಲ್ದಾರ್ ಶ್ರೀನಾಥ, ಡಿವೈಎಸ್ಪಿ ಮಂಜುನಾಥ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಮ್ಮ ಉಗ್ರೇಗೌಡ, ಉಪಾಧ್ಯಕ್ಷ ಮಂಜುನಾಥ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಿನ್ನಪ್ಪಯ್ಯ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣಶಾಸ್ತ್ರಿ, ಪ್ರಧಾನ ಅರ್ಚಕ ಮಧುಸೂದನ್, ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್ ಪ್ರಜ್ವಲ್ ತಾಂಡಿ, ಶಿವರಾಮ್ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.